ಬಲರಾಮ. ಬುದ್ಧ ಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿರವೆ ದರಯನಗೆ ಸವಿತಮರ. ಅಂದ್ರೆ ಬುದ್ಧ ಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿರವೆ ದರಯನಗೆ ಸವಿತಮರ. ಹರಗರದಿಂದಲೇ ಪ್ರಜೆಗಳ ಪಾಲಿಸ, ಹರಗರದಿಂದಲೇ ಪ್ರಜೆಗಳ ಪಾಲಿಸ, ಸತ್ಯದಿಂದಲೇ ನಡೆಯುವೆ ನಾನು, ಸತ್ಯದಿಂದಲೇ ನಡೆಯುವೆ ನಾನು, ತನ್ಮಯದಿಂದಲೇ ಬಾಳಿರುವೆಲ್ಲ. ತನ್ಮಯದಿಂದಲೇ ಬಾಳಿರುವೆಲ್ಲ. ಮಂತ್ರಿವರ್ಯರೇ ಸಂತಸರೇ, ಮಂತ್ರಿವರ್ಯರೇ ಸಂತಸರೇ, ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿರವೆ ದರಯನಗೆ ಸವಿತಮರ. ಪೌರುಷದಿಂದಲೇ ಗೈರವ ಬರದ, ಶಸ್ತ್ರ ಪಡೆಗಳನ್ನು ಚದುರಿಸಿ ಬೇಗ, ಶಸ್ತ್ರ ಪಡೆಗಳನ್ನು ಚದುರಿಸಿ ಬೇಗ, ತನ್ಮಯದಿಂದಲೇ ಬಾಳಿರುವೆಲ್ಲ, ತನ್ಮಯದಿಂದಲೇ ಬಾಳಿರುವೆಲ್ಲ. ಕಂಡ ಬಾಲಕನ ಸಂತಸವೇ ಕಂಡ ಬಾಲಕನ ಸಂತಸವೇ, ಭುಜಬಲ 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 ಶೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿರವೆ ದರಯನಗೆ ಸವಿತಮರ. ಮಂತ್ರಿ. ಹಾ ಪ್ರಭು. ಸೇನಾಧೀಕ್ಷನ. ಹಾ ಪ್ರಭು. ಇಂದ್ರನ ಅಮರಾವತಿಯನ್ನೇ ನಾಜಿಸುವಂತಹ ಈ ನನ್ನ ದ್ವಾರಕಾ ನಗರದಲ್ಲಿ ನನ್ನೆದುರು ನಿಂತು ಯುದ್ಧ ಮಾಡುವವರು ಯಾರಾದರೂ ಇರುವರೇ? ಅದನ್ನು ತಿಳಿಸುವಂತರಾಗಿ. ಮಹಾಪ್ರಭು, ನಿಮ್ಮನ್ನು ಮತ್ತು ನಮ್ಮ ಸೈನ್ಯವನ್ನು ಚೆಂಡಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತವರು ಯಾರಾದರೂ ಬಂದರೆ ಈ ನನ್ನ ಗದದಿಂದ ಚೆಂಡಾಡಿ ಬಿಡುವೆನು. ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಮಂತ್ರಿ. ಹಾ ಪ್ರಭು. ಸೇನಾಧೀಕ್ಷನ. ಮಹಾಪ್ರಭು. ಯಾದವ ಕುಲ ಮಾದದಿಂದಿರಲು, ಯಾದವ ಕುಲ ಮಾದದಿಂದಿರಲು, ನನ್ನ ಸೋದರ ನನಗೆ ಕಾರಣ. ಯಾದವ ಕುಲ ಮಾದದಿಂದಿರಲು, ನನ್ನ ಸೋದರ ನನಗೆ ಕಾರಣ. ಯಾದವ ಕುಲ ಮಾದದಿಂದಿರಲು, ದ್ವಾರಕ ನಗರದ ಡಳಿತವಂಶೌರದ ಅಂದ್ರ ದ್ವಾರಕ ನಗರದ ಡಳಿತವಂಶೌರದ ಕಳೆದುದಲ್ಲಿ ನುಡಿಯಬೇರೆ ಯಾದವ ಕುಲಮಾದದಿಂದಿರಲು, ನನ್ನ ಸೋದರ ಶ್ರೀಕೃಷ್ಣನ ಕಾರಣ. ಯಾದವ ಕುಲಮಾದದಿಂದಿರಲು ಅಂದ್ರ ಸಾಧು ಸಂತವರು ಹೋದಾದರದು ಸಾಧು ಸಂತವರು ಹೋದಾದರದು ಹೋದಾನೋದಯದಿಂದ ಸತತ ಹೋದಾನೋದಯದಿಂದ ಸತತ ಆದ ಮೋದ ಜೀವನ ಸರಿಗ
ಯಾದವ ಸುಲಭಾದಿರಲು ನನ್ನ ಸೋದರ ಶ್ರೀ ಕೃಷ್ಣನ ಕಾರಣ ಯಾದವ ಸುಲಭಾದಿರಲು ನಗರದ ದಲಿತವಂತೌರದ ಭಾರತ ನಗರದ ದಲಿತವಂತೌರದ ನಡೆದುದಲ್ಲಿ ನುಡಿಯಬೇಕು ಯಾದವ ಕುಲ ಯಾದವ ಕುಲ ಯಾದವ ಕುಲ ಮಂತ್ರಿ. ಹಾ ಪ್ರಭು. ಈ ನಮ್ಮ ದ್ವಾರಕಾ ನಗರದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರೆ ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಬಾಬು. ಆಲಿಸಿ ಪ್ರಭುವೇ ಹೇಳುವೆ ನಾನು, ಆಲಿಸಿ ಪ್ರಭುವೇ ಹೇಳುವೆ ನಾನು, ನಿನ್ನೆಯ ರಾಜದ ಪರಿಯನು ನಿಮಗೆ ರಾಜದ ಪರಿಯನು ನಿಮಗೆ ಆಲಿಸಿ ಪ್ರಭುವೇ ಹೇಳುವೆ ನಾನು. ನಿನ್ನೆಯ ಪ್ರಜೆಗಳು ಸಮ್ಮತದಿಂದಲೇ ನಿನ್ನೆಯ ಪ್ರಜೆಗಳು ಸಮ್ಮತದಿಂದಲೇ ಹರುಷದಿಂದ ಬಾಳುತ್ತಲಿಯರು. ಹರುಷದಿಂದ ಬಾಳುತ್ತಲಿಯರು. ಆಲಿಸಿ ಪ್ರಭುವೇ ಹೇಳುವೆ ನಾನು, ಹೇಳುವೆ ನಾನು, ಹೇಳುವೆ ನಾನು. ಹಾ ಪ್ರಭು. ಮಂತ್ರಿ, ನಮ್ಮ ಯಾದವರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳನ್ನು ಸುಖ ಸಂತೋಷರು ಮತ್ತೇನಪ್ಪನೇ. ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಸೇನಾಧೀಕ್ಷನ ಮಹಾಪ್ರಭು. ಚಲೋ ಸೈನಿಕ ಸೈನ್ಯದ ಪರ್ಯ ಚಲೋ ಸೈನಿಕ ಚಲೋ ಸೈನಿಕ ಸೈನ್ಯದ ಪರ್ಯ ಚಲೋ ಸೈನಿಕ. ಸೇನಾಧೀಕ್ಷನ ಮಹಾಪ್ರಭು. ತತ್ವೋ ಪರಮ್ಮ ಮುಚ್ಚೆ ತಿಳಿದೋ ಸೈನ್ಯ. ಸೇನಾಧೀಕ್ಷನ ತತ್ವೋ ಪರಮ್ಮ ಮುಚ್ಚೆ ತಿಳಿದೋ ಸೈನ್ಯ. ಸಿತಾರಾದಿಂದಾಲ ಸಿತಾರಾದಿಂದಾಲ ಹತ್ತರಿಸವನ ಸೈನಿಕ ಸೈನ್ಯದ ಬಗೆಯ ಸೈನಿಕ. ಸೇನಾಧೀಕ್ಷನ ಮಹಾಪ್ರಭು. ನಮ್ಮ ಯಾದವ ಸೈನ್ಯವು ಯಾವ ರೀತಿಯಿಂದ ಇರುವುದು, ಅದು ಅಲ್ಲದೆ ಶತ್ರು ರಾಜರುಗಳು ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ಕಾಲ ಕಾಲಕ್ಕೆ ತಂತಪಿಸುತ್ತಿರುವರೆ ಅದನ್ನು ತಿಳಿಸುವಂತರಾಗಿ. ವಿಜ್ಞಾಪಿಸುವನು ಮಹಾಪ್ರಭು. ಸರಸದಿ ಮೇಲವೇ ವರಸವಿನವನ ಪರಿಕಿಸುವೆ, ವರಸವಿನವನ ಪರಿಕಿಸುವೆ. ಸರಸದಿ ಮೇಲವೇ ವರಸವಿನವನ ಪರಿಕಿಸುವೆ, ವರಸವಿನವನ ಪರಿಕಿಸುವೆ. ಪುರಾತನರಿಯ ತಿರಾವತೆರಿದು ಪುರಾತನರಿಯ ತಿರಾವತೆರಿದು ಧರಣಿಯ ಮೇಲೆ ಧರಣಿಯ ಮೇಲೆ ಚಂಡ ಮುಖಗಳು ಕೇರಳ ಬರ್ಬರ್ ಆಂಧ್ರ ದೇಶದ ಅರಸುಗಳು. ಚಂಡ ಮುಖಗಳ ಕೇರಳ ಬರ್ಬರ್ ಆಂಧ್ರ ದೇಶದ ಅರಸುಗಳು. ಚಂದಾದಿ ನಿಮ್ಮಯ ಸುಂದರ ಚಂದಾದಿ ನಿಮ್ಮಯ ಸುಂದರ ಧರಣಿಯ ಮೇಲೆ ಧರಣಿಯ ಮೇಲೆ ಅರಸನೆಲಾಯಿತು ಸರಸದಿ ಮೆರವೇ. ಮಹಾಪ್ರಭು. ಸೇನಾಧೀಕ್ಷನ ಮತ್ತೊಂದು ಸಾರಿ ಜ್ಞಾಪಿಸಿದನು.
ಪಡಬಡಲೆ ಕಂಠದವನ ಪಡಬಡಲೆ ಕಂಠದವನ ಬಡ ಬಡ ವರ ಸೈನ್ಯ ಸಕಲ ಸಾಮ್ರಾಜ್ಯ ದೇಶ ವರದಿ ಕುಟಿಲ ಗೈವ ಕ್ರೂರರವರ ಕುಟಿಲ ಗೈವ ಕ್ರೂರರವರ ಕುಟಿಲದಿ ಹಿಡಿದು ಪಡೆದೋಲ್ಸುವೆ ಪ್ರಭು. ಸೇನಾಧ್ಯಕ್ಷನೇ, ನಮ್ಮ ರಾಜ್ಯದಲ್ಲಿ ಸೈನಿಕರೆಲ್ಲರೂ ಸುತ್ತ ಸಂತೋಷದಿಂದಿರುವರು. ಅಲ್ಲದೆ ನಮಗೆ ಬರಬೇಕಾದ ಆ ಕೊಪ್ಪ ಕಾಣಿಕೆಯನ್ನು ತಂದೊಪ್ಪಿಸಿದರು. ಮತ್ತೇನಪ್ಪಣೆ ರಾಜ್ಯ? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಮಂತ್ರಿ, ಮಹಾಪ್ರಭು. ಸೇನಾಧ್ಯಕ್ಷನ. ಮಹಾಪ್ರಭು. ಮಂತ್ರಿಗ ಸೈನ ಬರುವಲ್ಲ ಮಂತ್ರಿಗ ಸೈನ ಬರುವಲ್ಲ ಚನ್ನಯ ರಾಜಗ ಪರದಯನಿಯ ಮಹಾಪ್ರಭು. ಸೇನಾಧ್ಯಕ್ಷನ. ಮಹಾಪ್ರಭು. ಚನ್ನಯ ರಾಜಗ ಪರದಯನಿಯ ಹರಯಳು ಧನ್ಯನು ಧನ್ಯನಾದನು ಇಳಯಳು ಮನ್ನನು ಮನ್ನನಾದನು. ಮಂತ್ರ ಪ್ರಭು. ಸೇನಾಧ್ಯಕ್ಷನ. ರಾಜನು ನಾನಾಗೆ ತೇಜನಂದನಿಸಿದ ರಾಜನು ನಾನಗೆ ತೇಜನಂದನಿಸಿದ ರಾಜನು ನಾನಗೆ ತೇಜನಂದನಿಸಿದ ಜನ್ನ ಸಾಮ್ರಾಜ್ಯದ ಪರದಯನಿದ ಜನ್ನ ಸಾಮ್ರಾಜ್ಯದ ಪರದಯನಿದ ಹರಯಳು ಧನ್ಯನು ಧನ್ಯನಾದನು ಇಳಯಳು ಮಾನ್ಯನು ಮಾನ್ಯನಾದನು. ತಂತ್ರ ನಿಪುಣನಾದ ಮಂತ್ರಿಯು ಶೂರನು ಧೀರನೂ ಆದ ಸೇನಾಧೀಶನಿರುವಲ್ಲಿ ಈ ನಮ್ಮ ರಾಜ್ಯದಲ್ಲಿ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗಬಹುದು? ಚಾರಣೆ ಸಮಾಚಾರವೇನು? ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಆಗಮಿಸುತ್ತಿರುವರೆ ಅವರನ್ನು ಬಹಳ ರಾಜಮರ್ಯಾದೆಯಿಂದ ಸ್ವಾಗತಿಸಿ. ಗುರುದೇವ ಬಲಭದ್ರನಿಗೆ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಆಗಬಹುದು ಗುರುದೇವ. ದುರ್ಯೋಧನ. ಗುರುದೇವ. ಹಸ್ತಿನಾವತಿಯಲ್ಲಿ ನಮ್ಮ ಅತ್ತೆಯವರಾದ ಗಾಂಧಾರಿ ದೇವಿಯವರು ಹಾಗೂ ನಮ್ಮ ಮಾವನವರಾದ ಧೃತರಾಷ್ಟ್ರ ರಾಜೇಂದ್ರನವರು ಕ್ಷೇಮವೇ? ಸರ್ವರು ಕ್ಷೇಮವಾಗಿರುವರು ಗುರುದೇವ. ಇಂತಹ ಸಂತೋಷದ ಸಮಯದಲ್ಲಿ ರಾಜ ನರ್ತನವೂ ಆರಂಭಗಲಿ.
ಮಧುರ ಸಂಗೀತ ಮಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಗೂಡಿ ಮೋದದಿ ಮೋದದಿ ಕಲಾವಿದರ ಮೈಮನ ಗಳಿಸುವ ಆದರಿ ಮೋದದಿ ಮೈಮನ ಗಳಿಸುವ ಆದದಿ ಮೋದದಿ ಮೈಮನ ಗಳಿಸುವ ಆದದಿ ಮೋದದಿ ಮೈಮನ ಗಳಿಸುವ ಆದದಿ ಮೋದದಿ ಮೈಮನ ಗಳಿಸುವ ಸಮಯ ಸಮಯವಿದೆ ಮಾಲಿನ ಸಮಯವಿದೆ ಇದುವೇ ಗಂಧರ್ವಗಾನದುದೆ ಬಣ್ಣಿನ ರಸಮಯ ಬಾಳಿನ ರಸಮಯ ಬಣ್ಣಿನ ರಸಮಯ ಸಮಯವಿದೆ 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 ದುರ್ಯೋಧನ, ಗುರುದೇವ ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಬೋರ್ಗರವ ಕಾಡಿತ್ತು. ಯುದ್ಧವು ಸಂಘಟಿಸುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವುದು ಗುರುದೇವ. ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಗುರುದೇವ, ನಾನೇನೋ ಬಲು ರಹಸ್ಯವಾಗಿ ದ್ವಾರಕವನ್ನು ತಲುಪಿದೆ. ಆದರೆ ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ದುರ್ಯೋಧನ, ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರನು ಗುರುದೇವ. ದುರ್ಯೋಧನ, ಗುರುದೇವ, ಕೃಷ್ಣನು ಆಯುಧಗಳನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಸ್ಥಿರಪಡಿಸಿಕೊಂಡೇ ಬಂದಿರನು ಗುರುದೇವ. ಆಗಿದ್ದ ಪಕ್ಷದಲ್ಲಿ ಅದಮರ ಪುಡಿ ಪುಡಿಗೈದ ಅದಮರ ಪುಡಿ ಪುಡಿಗೈದ ಅದಮ ಪಾಂಡವರ ಮದವನ ಮುರುಗ ಅದಮರ ಪುಡಿ ಪುಡಿಗೈದ ಅದಮ ಪಾಂಡವರ ಮದವನ ಮುರುಗ ರಣದೋಳ್ ಅವರ ಸದಬಡಿಗನ ರಣದೋಳ್ ಅವರ ಸದಬಡಿಗನ ದುರ್ಯೋಧನ, ಗುರುದೇವ, ನಿನ್ನ ಗೆಲುವು ಖಚಿತ. ನೀನು ಈಗಲೇ ಮದ್ರಾದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತನಾಗಿ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಅನುಗ್ರಹಿತನಾದಿನು ಗುರುದೇವ. ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲೇ. ಯಾರು ಸರಿ ಸಮನು ಗರಿಯೊಳಗೆ ಯಾರು ಸರಿ ಸಮನು ಗರಿಯೊಳಗೆ ಕಡುದಿ ರತ್ನದಿ ಮೆರೆದು ಚಲಧಾಯಾದಿಗಳ ಘನಧೋ ಕಡುದಿ ರತ್ನದಿ ಮೆರೆದು ಚಲಧಾಯಾದಿಗಳ ಘನಧೋ ಗುಡು ಗುಡುಗಿ ನಾ ಗೋರ್ ಗೆಳೆದು ಘನಧೋ ಹಾರ್ ಬಡಿದಿ ತೋರ್ ಪರಿವೆಗದವ ಯಾರು ಸರಿ ಸಮನು ಗರಿಯೊಳಗೆ ಯಾರು ಸರಿ ಸಮನು ಗರಿಯೊಳಗೆ
ಅಮೃತ ಜಲವ ಯಾರು ತರಿಸವನು ದರೆಯೊಳಗೆ, ಯಾರು ತರಿಸವನು ದರೆಯೊಳಗೆ. ಕಡುಬಿ ರತ್ನದಿಂದೆರೆದು ಚಾಲಧಾಯಾದಿಗಳ ರಣಧೋಳ್, ಕಡುಬಿ ರತ್ನದಿಂದೆರೆದು ಚಾಲಧಾಯಾದಿಗಳ ರಣಧೋಳ್. ಗುಡು ಗುಡುಗಿ ಗುಡು ಗುಡುಗಿ ಬೋಲ್ ತೆರೆದು ರಣಧೋಳ್. ಆರ್ಭಟಿಸಿ ತೋರ್ವರೆಗೆ ಜಗವ ಯಾರು ತರಿಸವನು ದರೆಯೊಳಗೆ, ಯಾರು ತರಿಸವನು ದರೆಯೊಳಗೆ, ಯಾರು ತರಿಸವನು ದರೆಯೊಳಗೆ. ಭಾವ ಗುರುಬಲಾದವನು ನನ್ನ ಪಕ್ಷವನ್ನು ಒಯ್ಯುವಂತೆಯೇ ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ನಾಳಿನ ಪಾಂಡವರ ಪತನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದೆ ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಚಾತ ಭೀಷ್ಮ ಚಾತ ದ್ರೋಣ ಹಸ್ಮತಾಮರು, ಶೈಲ ಶಕುನಿ ನೃತ್ಯಗಳ ಮಹಾರಥಿಗಳು. ಚಾತ ಭೀಷ್ಮ ಚಾತ ದ್ರೋಣ ಹಸ್ಮತಾಮರು, ಶೈಲ ಶಕುನಿ ಮಿತ್ರಗಳ ಮಹಾರಥಿಗಳು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಆತನ ಶಿರ ಆರಿಸುವ ಮಿತ್ರಗಣ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಆತನ ಶಿರ ಆರಿಸುವ ಮಿತ್ರಗಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕೋಪಿತನಾಗಿ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದುಕೊಂಡು ಹಿಂದಿರುಗಿದನು. ಅಗ್ರಜನು ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಅಗ್ರಜನು ಆಲಾಯುಧವನ್ನು ಹಿಡಿದು ಉಭಯೋತ್ತರರೊಡನೆ ಓಡಾಡುವಾಗ ಆತನನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನೀಗಲೇ ಒಂದು ಉಪಾಯ ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಆತನಿಗೆ ತೊಂದರೆಗೊಳಿಸುವಂತೆ ಮಾಡಿ ಆಲೋಚಿಸಲು ನನ್ನ ಬಳಿ ಬರುವನು. ಅದು ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಯೋಗ ಮಾಯೆ ಜಾಗರಿತಳಾಗು. ಇದೇನಿದು? ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ. ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದು ಇರಲಿ. ಒಂದು ಸಣ್ಣ ಶಿಲೆಯಿಂದ ಬೆದರಿಸಿ ನೋಡುವೆನು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿತಲ್ಲ. ಹಾ ಶಿವ ಶಿವ, ಅಕಟ ಅಕಟ, ಏನು ಮಾಡಲಿ, ಯಾರಿಗೆ ಹೇಳಲಿ? ಅಕಟ ಅಕಟ ಗೋ ಹತ್ಯೆಯ ಮಾಡಿ
ಮಾಡಿ ಪಾಪಕ್ಕೆ ಗುರಿಯಾದ ಅಯ್ಯೋ ಮೋಸಕ್ಕೆ ಒಳಗಾದ ಶಿವ ಯಾರಿಗೆ ಏನು ಮಾಡದೆ ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದ ಅಯ್ಯೋ ಮೋಸಕ್ಕೆ ಒಳಗಾದ ಏನು ಮಾಡಲಿ ಯಾರಿಗೆ ಹೇಳಲಿ ಆರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಗೋಪದಲೇ ಶಿವ ಶಿವ ಆರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಗೋಪದಲೇ ಬಂದ ಪಾಪವ ತೀರಿಸಲೆಂತ ಬಂದ ಪಾಪವ ತೀರಿಸಲೆಂದೋ ಕಾನನುದರೆಯೊಳಗೆ ಅಯ್ಯೋ ಕಾನನುದರೆಯೊಳಗೆ ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಶಿವ ಶಿವ ಅರಸ ಗೊಲ್ಲನು ನಾನಗಿ ಗೋತೆಯನ್ನೇ ಮಾಡಿದನಲ್ಲ ಶಿವ ಅರಸ ಗೊಲ್ಲನು ನಾನಗಿ ಗೋತೆಯನ್ನೇ ಮಾಡಿದನಲ್ಲ ಯಾರಿಗೆ ಏನ ಮಾಡಲ ಯಾರಿಗೆ ಏನ ಮಾಡಲಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ನನಗೆ ಒಳಗಾದೆ ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಶಿವ ಶಿವ ಒಂದು ಸಣ್ಣ ಶಿಲೆಯಿಂದ ಒಳದ ಮಾತ್ರಕ್ಕೆ ಈ ಗೋವು ಮುಕ್ತಿ ಹೊಂದಿತಲ್ಲ ಯಾರಿಗೆ ಹೇಳಲಿ ಏನು ಮಾಡಲಿ ಶಿವ ಶಿವ ಬಲಬರೋ ದೇವ ಬಲಬರೋ ದೇವ ಸಾತ್ಯಕಿ ಏಕೆ ಈ ರೀತಿ ಚಿಂತಾಕಾಂತನಾಗಿರುವೆ ಸಾತ್ಯಕಿ ನಾನು ಈ ದಿನ ಈ ಗೋಹತ್ಯೆ ಪಾಪಕ್ಕೆ ಗುರಿಯಾಗಿರುವೆನು ಏನು ಗೋಹತ್ಯವೆ ಮಹಾಪಾಪ ಅಲ್ಲವೇ ಹೌದು ಸಾತ್ಯಕಿ ಈ ಗೋಹತ್ಯೆ ಪಾಪದ ನಿವಾರಣೆಗೆ ಗೋಹತ್ಯೆ ಪಾಪದ ನಿವಾರಣೆಗೆ ಬಲ್ಲವರಲ್ಲಿ ಆಲೋಚಿಸು ಸಾತ್ಯಕಿ ನಾನು ಕೃಷ್ಣನಲ್ಲಿ ಆಲೋಚಿಸುವೆನು ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬಾ ಅಗ್ರಜ ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ ಏನೆಂದು ಹೇಳಲಿ, ನಾನು ಈ ದಿನ ಜಲವನ್ನು ತೆಗೆದುಕೊಂಡು ಬಹಿರ್ಭೂಮಿಗೆ ಹೋಗುವಾಗ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿತು. ಅದನ್ನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿತು. ಕೃಷ್ಣ ಮೃತ್ಯು ಹೊಂದಿತು. ಏನು ಗೋಹತ್ಯೆ ಪಾಪ ಮಾಡಿರುವೆಯಾ? ಹೌದು. ಗೋಹತ್ಯೆ ಪಾಪವು ಮಹಾಪಾಪವಲ್ಲ. ನೀನು ಏಕೆ ಮಾಡಿದೆ? ಕೃಷ್ಣ ನೀನು ಈ ರೀತಿ ಹೇಳಿದರೆ ಹೇಗೆ? ಕೃಷ್ಣ ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ ಕೃಷ್ಣ ತೋರಿಸು ನೀ ಪದವ
ಗೋಹತ್ಯೆ ಪಾಪದ ಪರಿಹಾರಕ್ಕೆ ಯಾವುದಾದರೂ ಒಂದು ಪರಿಹಾರವನ್ನು ಸೂಚಿಸಲೇಬೇಕು ಕೃಷ್ಣ. ಅಗ್ರಜ, ಗೋಹತ್ಯೆ ಪಾಪಕ್ಕೆ ಪರಿಹಾರವೇನೂ ಇಲ್ಲ ಅಗ್ರಜ. ಆದರೆ ಗೋಹತ್ಯೆ ಪಾಪ ಮಾಡಿದವರು ಕುಂತಲ್ಲಿ ಕುಲ್ಲರೆ ನಿಂತಲ್ಲಿ ನಿಲ್ಲದೆ ಪುನಃ ಪುರಪ್ರವೇಶ ಮಾಡದೆ ಸಪ್ತ ನದಿಗಳಲ್ಲಿ ಮಿಂದು 21 ದಿನ ಭೂಪ್ರದಕ್ಷಿಣೆ ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿ ಗುರುಗಳು ಹೇಳುತ್ತಿದ್ದರು. ನೀನು ಆ ರೀತಿ ಮಾಡಲು ಸಾಧ್ಯವೇ ಅಗ್ರಜ? ಏಕೆ ಸಾಧ್ಯವಿಲ್ಲ ಕೃಷ್ಣ? ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ನಾನು ಬರುವ ತನಕ ರಾಜ್ಯದ ಕಡೆ ಎಚ್ಚರ. ಆಗಬಹುದಲ್ಲ ಅಗ್ರಜ? ಅಗ್ರಜ ಕೃಷ್ಣ, ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವೆನೆಂದು ಹೇಳಿ ನೀನು ಈ ರೀತಿ ಭೂ ಸಂಚಾರಕ್ಕೆ ಹೊರಟರೆ ಆತನ ಗತಿ ಏನಾಗಬೇಕು? ಕೃಷ್ಣ, ನನಗೆ ಬಂದಿರುವ ಕಷ್ಟವೋ ನನಗೆ ಸಾಕಾಗಿರುವುದು. ಯಾರ ಪಾಡೇನಾದರೆ ನನಗೇನಂತೆ? ನನಗೆ ಬಂದಿರುವ ಕಷ್ಟವನ್ನು ನಾನು ಬಗೆಹರಿಸಿಕೊಂಡರೆ ಸಾಕಾಗಿರುವುದು. ನಾನಿನ್ನು ಹೋಗಿ ಬರುವೆನು ಕೃಷ್ಣ. ಶಂಭೋ ಶಂಕರ, ಶಂಭೋ ಶಂಕರ, ಶಂಭೋ ಶಂಕರ. ನನಗೂ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು.
ಮನೋಹರಿ, ದ್ರೌಪದ, ಕಳೆದ ದುಃಖದ ದಿನಗಳನ್ನು ಹಗಲಿರುಳು ನೆನೆದು ಏಕೆ ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬೇಡಿಕೆಯು ಈಡೇರುವ ಕಾಲವು ಸನ್ನಿಹಿತವಾಗಿರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ ಸಹೋದರ, ಶಾಂತಿ ಎಂಬ ಸಾಗರದ ಕಡಲೊಡೆದು ಶಾಂತಿಯ ರಣಮಾರಿಯು ಕೆಣಕಿ ಕಿಡಿಗೈದು ದ್ವೇಷವೆಂಬ ಪ್ರತಿಕಾರ ಜ್ವಾಲೆಯನ್ನೇ ಮೂಡುತ್ತಾ ನಿಂತಿರುವಾಗ ಎಲ್ಲಿಯದು ಶಾಂತಿ, ನೆಲ್ಲಿಯದು ಸಮಾಧಾನ ಧರ್ಮಜ. ಶಾಂತನಾಗು ಸಹೋದರ. ಪರಮ ಸಾತ್ವೀಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ಎಳೆ ತಂದು ತೊಟ್ಟ ಮಾಡದೊಕ್ಕವ ಕಿತ್ತಜಲು ನೆಮ್ಮದಿಯ ಕಡಲೊಡೆದು ಕರಾಳ ರಕ್ಕಸೆಯ ಕಿನ್ನರಿ ನರಿದು ಕೆಂಗಣ್ಣಿನಿಂದ ಕೆದರಿ ನಿಂತಿರುವ ಈ ತಿರುಭೈರವಿಯ ರಕ್ತಾಭಿಷೇಕಕ್ಕೆ ಆ ದುರುಳನ ರಕ್ತ ಕಣ್ಣೀರಿನಿಂದ ಕೇಶಪಾನ ಮಾಡಿಸಿದಾಗಲೇ ಶಾಂತಿ, ಸಮಾಧಾನ ಧರ್ಮಜ. ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಗಳಿಗೆ ನೆರೆದು ದನಗದಾದಂಡ ಪ್ರವೀಣನು ಚಲದೋರ್ದಂಡ ನಾಯಕನು ಅಖಂಡ ಮರದ ಗಂಡಕ್ಕೆ ಚಕ್ರವರ್ತಿ ಸಾರ್ವಭೌಮ ಪಾಂಡವ ಕುವರರಾದ ನಾವು ಕಳರು ನಮ್ಮ ಸತಿಯ ವಸ್ತ್ರಾಪಹರಣ ಮಾಡುತ್ತಿರುವಾಗ ಅಸಹಾಯಕರಂತೆ ತಲೆ ತಗ್ಗಿಸಿ ಕುಳಿತಿದೆವೆಂದು ಇಡೀ ತ್ರಿಭುವನವೇ ನೋಡಿ ಪರಿಹಾಸ್ಯ ಮಾಡದಿರುವುದೇ ಧರ್ಮಜ. ದ್ರೌಪದಿ, ನರೇಂದ್ರ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನಗೆ ಕೈ ತೋರಿ ತೊಡೆ ತಟ್ಟಿ ಬಾ ಎಂದು ಕರೆದ ಆ ದುರುಳ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಗದಾದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಎಳೆತಂದು ವಸ್ತ್ರಾಪಹರಣ ಮಾಡಲು ಯತ್ನಿಸಿದ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಕೂದ ಕರ್ಣ ರುಂಡದಲ್ಲಿ ತುಂಬಿ ಕುದಂತ್ರಿ ಶಕುನಿಯ ಕ್ರೋಧದ ಕೊಬ್ಬನ್ನು ಕಿತ್ತು ಶಾಕಿನಿಯನ್ನು ಗುಣಪಡಿಸುವನು. ಇಷ್ಟಾಗದ ಹೊರತು ಈ ಭೀಮನಿಗೆ ಇಲ್ಲ ಶಾಂತಿ, ಸಮಾಧಾನ ಧರ್ಮಜ. ದುರುಳ ಕೌರವರನ್ನ ಮರಣಗೊಳಿಸದೆ ಬೆಳೆಯಲಿರಲು ಬಿಡುವೆನೆ. ದುರುಳ ಕೌರವರನ್ನ ಮರಣಗೊಳಿಸದೆ ಬೆಳೆಯಲಿರಲು ಬಿಡುವೆನೆ. ಬೆಳೆದವರ ರಕ್ತಪಾನ ಮಾಡದಿರುವೆನೆ. ಬೆಳೆದವರ ರಕ್ತ
ತಟ್ಟಿದವನ ಮೆಟ್ಟಿಕೊಳ್ಳುವೆ, ರಾಜನು ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ತಲೆಯಲ್ಲಿ ಕೊಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕೊಟ್ಟಿಕೊಳ್ಳುವೆ, ತಲೆಯಲ್ಲಿ ಕೊಟ್ಟಿಕೊಳ್ಳುವೆ. ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿರಲು ರಣದಳವರ ರಕ್ತಪಾನ ಮಾಡದಿರುವೆ. ರಣದಳವರ ರಕ್ತಪಾನ ಮಾಡದಿ ಸಹೋದರ ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಇನ್ನೇನು ನಮ್ಮ ಹವಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತರು ಸಮಾಚಾರವನ್ನು ತಂದಿರುವರು. ಶ್ರೀಕೃಷ್ಣ ಪರಮಾತ್ಮನು ಬಂದ ಬಳಿಕ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಕೃಷ್ಣ
ಪುರುಷೋತ್ತಮ ನಮ್ಮಗಳ ಮೊರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ತಾವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ವಾಸುದೇವ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲಿ ಅಲ್ಲವೇ? ಅದು ಹಾಗಿರಲಿ. ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಂಡು ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಬೇಕಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನುಲ್ಲೆನಯ್ಯ ದೇವ. ಸಮರವನ್ನುಲ್ಲೆನಯ್ಯ ಜಲಗಮ ಬುಳಿಯಂತೆ ಸಿರಿಮೋರ ನಸ್ವರ. ಜಲಗಮ ಬುಳಿಯಂತೆ ಸಿರಿಮೋರ ನಸ್ವರ ಹಿಮದಂತ್ವಯ ಆಶಾಶ್ವತ ನರ ಜನ್ಮ ಹಿಮದಂತ್ವಯ ಆಶಾಶ್ವತ ನರ ಜನ್ಮ. ಹಿಮದಂತ್ವಯ ಆಶಾಶ್ವತ ನರ ಜನ್ಮ ಸಮರವನ್ನುಲ್ಲೆನಯ್ಯ. ಧರೆಯದುರಾತೆಗೆ ಕಾಳಗ ಬಯಸಿ ನರಹಾತೆಗೆ ನಾಮುಡಿಯಾಗುವುದೇ ರಾಜವಗಲ ಕಾಮುದೇ. ಧರೆಯದುರಾತೆಗೆ ಕಾಳಗ ಬಯಸಿ ನರಹಾತೆಗೆ ಜವಗಳ ಕಾಮುದೇ ಎಂದು ಒಂದು ಮಣ್ಣಿಗೋಸ್ಕರ. ವಾಸುದೇವ, ಎಂದು ಒಂದು ಮಣ್ಣಿಗೋಸ್ಕರ ಅನೇಕರು ಒಡೆದಾಡಿ ಮಾಡಿದರು ಅಲ್ಲವೇ ವಾಸುದೇವ? ಭರತ ಭೂಮಿಯನ್ನು ಯಾರಾಳಿದರು? ಭರತ ಭೂಮಿಯನ್ನು ಯಾರಾಳಿದರು? ಸಮರವನ್ನುಲ್ಲೆನಯ್ಯ ಕೆಲಸಮ ಬುಳಿಯಂತೆ ಸಿರಿಮೋಹ ನಸ್ವರ. ಜಲಗಮ ಬುಳಿಯಂತೆ ಸಿರಿಮೋಹ ನಸ್ವರ ಹಿಮದಂತ್ವಯ ಆಶಾಶ್ವತ ನರ ಜನ್ಮ ಹಿಮದಂತ್ವಯ ಆಶಾಶ್ವತ ನರ ಜನ್ಮ ಹಿಮದಂತ್ವಯ ಆಶಾಶ್ವತ ನರ ಜನ್ಮ ಸಮರವನ್ನುಲ್ಲೆನಯ್ಯ. ಸಮರವನ್ನುಲ್ಲೆನಯ್ಯ ಎನ್ನುವುದೇ ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ
ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ತಾವು ತಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆಯೇ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು ಧರ್ಮನಂದನ. ವಾಸುದೇವ, ಆದರೆ ಏನು ಮಾಡುವುದು? ಯುದ್ಧವು ನಡೆಯುವುದಲ್ಲದೆ ಬೇರೆ ವಿಧಿಯೇ ಇಲ್ಲ ಧರ್ಮನಂದನ. ವಾಸುದೇವ, ಇದಕ್ಕೆ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ? ಕೃಷ್ಣ, ಇದಕ್ಕೆ ನಮ್ಮ ಅಭಿಮತವೇ? ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾನು ವಂದಿಸಿ ಬೇಡುವ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೇಳು ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದಿಹೆನೆ ಒಪ್ಪಿದ ಕೊಡು ರಾಕ್ಷಸರ ಗರ್ಭ ಗದೆಯಳು. ಒಪ್ಪಿದ ಕೊಡು ರಾಕ್ಷಸರ ಗರ್ಭ ಗದೆಯಳು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ವಿರೋಧಾಗಾರದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವಿರಿ? ಆದಿಯಿಂದಲೂ ಅನಿಷ್ಟ ಇಷ್ಟದೇವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣ ಎಂದರೆ ಮಾತೃ ಎಂಬ ಮಮಕಾರ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವರಲಿ ಈ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಮಹಾಮೇಧಾವಿಗಳ ಭೀಮಾರ್ಜುನರ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ನಕುಲ ಸಹದೇವರುಗಳು ಅಗ್ರಜನ ಮಾತೆಯೇ ತಲೆಬಾಗುವರು. ತಂಗಿ, ಧ್ರುಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಅದೇಗೆ ಹೇಳಲಣ್ಣ? ಜನಾರ್ದನ ತೋರದಿಹೆ
ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ಹಿಡಿದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಮತ್ಸು, ಈ ದಶನಾಮ ಧ್ಯೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಬಳೆಯನ್ನು ತಡಿಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ. ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ. ಅಣ್ಣ, ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿ ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಲ್ಲ. ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯ. ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟುವೆ ನೆನುತಂ ಜಗದಾ ದಂಡದಿ ಆ ದುರ್ಯೋಧನನ ತೊಡೆಯ ಪುಳಿಗೊಂಡುವೆ ನೆನುತಂ ನುಡಿದಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯಲ್ಲಿಹೆಯೋ ಹಿಡಿಂಬ ಮನೋಹರ ಅಡಗಲಿ ಈ ನಿನ್ನ ಕೂಹಕ ಕಂಟಕದ ಕರುಳಿರುವ ಬಿರುನುಡಿ. ಕಣ್ಣೀರಗರೆದಿರುವಲ್ಲವೇ ನಿನ್ನೀ ಕಂಬನಿಗೆ ಬದಲಾಗಿ ಅಗೆಯ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಕಂಬನಿಗಳ ಮಿಡಿನ ತರಿಸುವೆ. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಗಿದ್ರು ಸಮುದ್ರವ ಸೆಳೆದು ತರುವೆ ನಾ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಪುಡಿಗಟ್ಟಿ ಬಾಗಿಗೆ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟುವೆನು ಈ
ಈ ನಿನ್ನ ಬಿರುಮುಡಿಯ ಪಡೆದರು ನೀ ವೆದೆಯ ನರಕಮರ್ತನ ಕೇಳನ್ನ ಕಡೆಯ ಅಭಿಮತ ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ರಣಕ್ಕೆ ತಲೆಗಳನ್ನು ಜನಗಳನ್ನು ಕೆಡವಿ ರಣದಾನುಳಿಸಿಕೊಳ್ಳುವೆ ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ರಣಕ್ಕೆ ತಲೆಗಳನ್ನು ಜನಗಳನ್ನು ಕೆಡವಿ ರಣದಾನುಳಿಸಿಕೊಳ್ಳುವೆ ರಣದಾಹುಗೊಳಿಸಿಕೊಳ್ಳುವೆ ಪರಮಾತ್ಮ ಪಾಂಡವರ ರತಿಯ ಕುರುಬನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಕೇಳಿ ಪಾಂಡವರ ರತಿಯ ಕುರುಬನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೌತಣವ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೌತಣವ ಮಾಡಿಸುವೆ ದೌರ್ಬಲ್ಯವ ನೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಕಂಡತ್ವವನ್ನು ತೋರ್ಪಡಿಸಿ ದೌರ್ಬಲ್ಯವ ನೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿನ್ಮಲವ ಕುರುವರರ ಕಾಲ್ಗಳ ಬಿಡಿದು ದರ್ಪದಿನ್ಮಲವ ಕುರುವರರ ಕಾಲ್ಗಳ ಬಿಡಿದು ಗಿರಗಿರನೆ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಕುಡಿಸುವೆ ಪ್ರಭು ಪ್ರಭು ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದು ರಣದ ತಲೆಗಳನ್ನು ಕೊಟ್ಟು ರಣಗಳನ್ನು ಕೆಡವಿ ರಣದಾನುಗಿಸಿಕೊಳ್ಳುವೆ ಬಲು ಶೂನ್ಯತೆಯ ಕುಲ ಹೇಡಿಗ ತಂದು ರಣಗೆ ತಲೆಗಳನ್ನು ಕೊಟ್ಟು ಕೆಡವಿ ರಣದಾನುಗಿಸಿಕೊಳ್ಳುವೆ ರಣದಾನುಗಿಸಿಕೊಳ್ಳುವೆ ದುಷ್ಟದಾಯಾದಿಗಳ ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿಗೆ ಔತಣವ ಮಾಡದೆ ಬಿಡಲು ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ಹಾಲು ವಿಷವಾದೀತೆ. ಇಂದಿನ ನಾನು ಆ ವಿಷವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಪೆಸರ ಕೃಷ್ಣ ಹರಿಗಳ ಹತ್ಯೆಗೈಯಲ್ ಅಮಿತೋತ್ಸಾಹದಿ ಹರಿಗಳ ಹತ್ಯೆಗೈಯಲ್ ಅಮಿತೋತ್ಸಾಹದಿ ಗಳಿಸಿದೆ ನಾ ವಿಜಯನೆಂಬ ಪೆಸರ ಅಚಂದ್ರವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರವಾಗಿ ಉಳಿಯಬೇಕಾದರೆ ಈ ಸಂಧಿಯು ನಿಲ್ಲಲೇಬೇಕು, ಯುದ್ಧವು ನಡೆದೇ ತೀರಲೇಬೇಕು. ಅರ್ಜುನ, ಪಾಂಡ, ಧರ್ಮನಂದನ, ವಾಸುದೇವ, ನಿನ್ನ ಸಹೋದರರು ಬ್ಯಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರೆ ಹೊರತು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಉಕ್ಕಿ ಹರಿಯಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ವಾಸುದೇವ, ಹರಿ ಸಾರ್ವಭೌಮನಿನ್ನೋ ಹೊರೆಯಿಟ್ಟು ಬೇಡುವೆನೋ ಸಾರ್ವಭೌಮನಿನ್ನೋ ಹೊರೆಯಿಟ್ಟು ಬೇಡುವೆನೋ ಕರುಣ್ಯದಿಂದ ಪಾಲಿಸೆಯ ಕೃಷ್ಣ
ಎಂದು ಬೇಡುವೆನೋ ಕರುಣದಿಂದ ಜಯ ವಾಸುದೇವ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀವು. ಇನ್ನು ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ವಾಸುದೇವ, ನಿನ್ನ ನೆಮ್ಮದಿಯ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ನೃಪರ ನರೇಂದ್ರ ನಂದಿನ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಕ್ಷೇಮ, ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದೇ ಧರ್ಮನಂದನ? ಆಗಬಹುದು ವಾಸುದೇವ. ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಣ್ಣ. ಸಹೋದರಿ, ಏಕಿ ವೇದನೆ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ಏಕಿ ವೇದನೆ ಸೋದರಿ. ಕುರುಡರು ನಿನ್ನನ್ನು ಸಭೆಯೊಳ ಬಂದು ಮುಡಿಹಿಡಿಗಳ ತಂದು ಸರ್ವದ ಗಿರಿಗಳು ಮನ ಅಪಹರಿಸುವ ಸಭೆಯಲ್ಲಿ ನೀನಂದು ಕುರುಡರು ನಿನ್ನನ್ನು ಸಭೆಯೊಳ ಬಂದು ಮುಡಿಹಿಡಿಗಳ ತಂದು ಸರ್ವದ ಗಿರಿಗಳು ಮನ ಅಪಹರಿಸುವ ಸಭೆಯಲ್ಲಿ ನೀನಂದು ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲ ಎಂದು ಗೋವಿಂದ ಗೋಪಾಲ ಎಂದು ಹೊರೆಯಿಡುತ್ತಾಯನ್ನ ಕರೆದ ಕ್ಷಣ ಬಂದು ಕರೆದ ಕ್ಷಣ ಬಂದು ಮರೆಯಿಟ್ಟು ರಕ್ಷಿಸಲಿಲ್ಲವೇ ಓಡಿ ಬಂದು ಈ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ಏಕಿ ವೇದನೆ ಸೋದರಿ, ಸೋದರಿ. ಸಹೋದರಿ, ಅಣ್ಣ, ನಿನ್ನ ಮಾತಿನಂತೆ ದುರ್ಯೋಧನನ ಬಳಿಗೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಸಂಧಿಯನ್ನೇ ಸಿದ್ಧಪಡಿಸಿಕೊಂಡು ಬರುವೆನೋ. ನಾನು ಬರುವಷ್ಟರಲ್ಲಿ ಭೀಮಾರ್ಜುನ ತಿದ್ದುಕೊಳ್ಳುವ ಭಾರ ನಿನ್ನದು. ಹಾಗೆ ಆಗಲಿ ಪರಮಾತ್ಮ. ಕೃಷ್ಣ 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 ಅಣ್ಣ, ಹೇ